ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಟಕ್ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮಗೆ ಸೂಪರ್ ಥ್ಯಾಂಕ್ಸ್ ಕೊಟ್ಟಂಥ ರಾಜ್ಕುಮಾರ್ SRV ಮತ್ತು ಸುಧಾಕರ್ ಗನಾಟೆ ಇವರಿಬ್ಬರು 40 ರೂಪೀಸ್ನ ಸೂಪರ್ ಥ್ಯಾಂಕ್ಸ್ ಕೊಟ್ಟಿರ್ತಾರೆ. ಜೊತೆಗೆ ಮಲ್ಲಪ್ಪ ಮೇಟಿ ಇವರು 100 ರೂಪೀಸ್ನ ಸೂಪರ್ ಥ್ಯಾಂಕ್ಸ್ ಕೊಟ್ಟಿರ್ತಾರೆ. ನೀವು 3 ಜನರು ಕೂಡ ಕನ್ನಡ ತಂತ್ರಾಂಶದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದೇ ರೀತಿ ನಾವು ಕೊಡುವಂಥ ಮಾಹಿತಿಯಿಂದ ನಿಮಗೆ ಖುಷಿ ಆದರೆ ನೀವು ಕೂಡ ಸೂಪರ್ ಥ್ಯಾಂಕ್ಸ್ ಮೂಲಕ ಸಪೋರ್ಟ್ ಮಾಡ್ಬೋದು ಅಂತ ಹೇಳ್ತಾ, ಇವತ್ತು ನಾನು ನಿಮಗೆಲ್ಲ ಒಂದು ವಿಶೇಷವಾದ ಮಾಹಿತಿನ ಕೊಡೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಅದು ಸ್ಪೆಷಲಿ ಕನ್ನಡ ಮೂವಿ ಲವರ್ಸ್ಗೆ. ಏನು ಅಂತಂದರೆ, ಈ ಹಿಂದೆ ನಾನು ಮೂವೀಸ್ನ ಎಂಜಾಯ್ ಮಾಡೋದಕ್ಕೆ ಅದು ಸ್ಪೆಷಲಿ ಆಡಿಯೋ ಡಿಸ್ಕ್ರಿಪ್ಷನ್ ಜೊತೆ ನಮ್ಮ ವಿಜುವಲಿ ಚಾಲೆಂಜ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇದು ನೋಬಾ ಫ್ಲಿಕ್ಸ್ ಮತ್ತು ಎಕ್ಸೆಲ್ ಸಿನಿಮಾ ಅಂತ 2 ಆ್ಯಪ್ಗಳ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದೆ. ಎಕ್ಸೆಲ್ ಸಿನಿಮಾ ನಮಗೆ ಥಿಯೇಟ್ರಲ್ಲಿ ಹೋಗಿ ಮೂವಿನ ಆಡಿಯೋ ಡಿಸ್ಕ್ರಿಪ್ಷನ್ ಜೊತೆ ಎಂಜಾಯ್ ಮಾಡೋಕ್ಕೆ ಹೆಲ್ಪ್ ಆದರೆ, ನೋಬಾ ಫ್ಲಿಕ್ಸ್ ಒಂಥರ OTT ಇದ್ದಂಗೆ ಬ್ಲೈಂಡ್ಗೆ. ಸೊ ಇದರಲ್ಲಿ ಓನ್ಲಿ ಆಡಿಯೋ ಡಿಸ್ಕ್ರಿಪ್ಷನ್ ಮೂವೀಸ್ ಇರುತ್ತೆ. ಬಟ್ ಏನಪ್ಪ ಅಂತಂದರೆ, ಇದರಲ್ಲಿ ಕೇವಲ ಹಿಂದಿ ಮೂವೀಸ್ ಮಾತ್ರ ಇರ್ತಾಯಿತ್ತು. ಎಕ್ಸೆಲ್ ಸಿನಿಮಾದಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜಸ್ ಎಲ್ಲ ಬಂದಿದೆ, ಅದು ತೆಲುಗು ಇಂಥದ್ದೆಲ್ಲ ಕೊಟ್ಟಿದ್ದಾರೆ. ಬಟ್ ಕನ್ನಡ ಒರಿಜಿನಲ್ ಮೂವಿ ಯಾವುದು ಆಡಿಯೋ ಡಿಸ್ಕ್ರಿಪ್ಷನ್ ಜೊತೆ ಬಂದಿರಲಿಲ್ಲ. ಬಟ್ ಈಗ ಒಳ್ಳೆಯ ವಿಷಯ ಏನಪ್ಪ ಅಂತಂದರೆ, ಸುಮಾರು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸು ಕೂಡ ಕನ್ನಡ ಮೂವೀಸ್ನ ಆಡಿಯೋ ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ. ಅದು ಸ್ಪೆಷಲಿ ಥಿಯೇಟ್ರಿಗೆ ಹೋಗಿ ನಾವು ನೋಡಬೇಕು ಅಂತಂದರೆ, ಗ್ರೇಟಾ ಮತ್ತು ಸಿನಿಡಬ್ಸ್ ಅಂತ 2 ಆ್ಯಪ್ಗಳಿದೆ. ಇದರಲ್ಲಿ ಸುಮಾರು ಕನ್ನಡ ಮೂವೀಸ್ಗೆಲ್ಲ ಆಡಿಯೋ ಡಿಸ್ಕ್ರಿಪ್ಷನ್ ಇದೆ. ಇದ್ರ ಬಗ್ಗೆ ನಾನು ಮುಂದೆ ಟ್ವಿಟರಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತು ನಾನು ನಿಮಗೆಲ್ಲ ಜಿಯೋ ಹಾಟ್ಸ್ಟಾರಲ್ಲೂ ಕೂಡ ಆಡಿಯೋ ಡಿಸ್ಕ್ರಿಪ್ಷನ್ ಕೊಡ್ತಾ ಇರೋ ಸ್ನೇಹಿತರೆ. ಅದರಲ್ಲೂ ಸ್ಪೆಷಲಿ ಸೂ ಫ್ರಮ್ ಸೋ ಈ ಮೂವಿಗೆ ಆಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ನಾವು ಈ ಸೂ ಫ್ರಮ್ ಸೋ ಮೂವಿನ ಆಡಿಯೋ ಡಿಸ್ಕ್ರಿಪ್ಷನ್ ಜೊತೆ ಎಂಜಾಯ್ ಮಾಡ್ಬೋದು. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ, ಸೂ ಫ್ರಮ್ ಸೋ ಮೂವಿನ ನಾವು ಆಡಿಯೋ ಡಿಸ್ಕ್ರಿಪ್ಷನ್ ಇಲ್ಲದೆ ನೋಡಿದ್ರೆ ವೇಸ್ಟು. ಯಾಕಪ್ಪ ಅಂತಂದರೆ ಏನೂ ಅರ್ಥ ಆಗಲ್ಲ ನಮಗೆ. ಸುಮಾರೆಲ್ಲ ವಿತೌಟ್ ಎನಿ ಡೈಲಾಗ್ಸ್ ಸೈಲೆಂಟಾಗಿ ಮೂವಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಅದು ನಮಗೆ ಗೊತ್ತಾಗಲಿಲ್ಲ ಅಂತಂದರೆ ನಾವು ಮೂವಿ ನೋಡಿ ಕೂಡ ವೇಸ್ಟ್, ಏನೂ ಅರ್ಥ ಆಗಲ್ಲ. ಸೊ ಇತ್ತೀಚೆಗೆ ತುಂಬಾ ಟ್ರೆಂಡಿಂಗಲ್ಲಿರೋವಂಥ ಮೂವಿ, ಒಂದು ಹಾರರ್ ಕಾಮಿಡಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಮೂವಿ. ಸೊ ಇದನ್ನು ಹಾಟ್ಸ್ಟಾರ್ ಅವರು ಆಡಿಯೋ ಡಿಸ್ಕ್ರೈಬ್ ಮಾಡಿದ್ದಾರೆ. ಸೊ ಇವತ್ತು ನಾವೇನು ತಿಳ್ಕೊಳ್ಳೋಣ ಅಂತಂದರೆ, ಹಾಟ್ಸ್ಟಾರಲ್ಲಿ ಈ ಸೂ ಫ್ರಮ್ ಸೋ ಮೂವಿನ ಆಡಿಯೋ ಡಿಸ್ಕ್ರಿಪ್ಷನ್ ಜೊತೆ ಯಾವ ಥರ ನೋಡೋದು, ಅಥವಾ ಬೇರೆ ಬೇರೆ ಮೂವಿಗಳ ಆಡಿಯೋ ಡಿಸ್ಕ್ರಿಪ್ಷನ್ ಇದ್ದರೆ ಅದರ ಆಡಿಯೋ ಡಿಸ್ಕ್ರಿಪ್ಷನನ್ನು ಯಾವ ರೀತಿ ಆ್ಯಕ್ಟಿವೇಟ್ ಮಾಡೋದು, ಹಾಗೆ ಆಡಿಯೋ ಡಿಸ್ಕ್ರಿಪ್ಷನ್ ಜೊತೆ ನಾವು ಯಾವುದೇ ಒಂದು ಕನ್ನಡ ಮೂವಿನ ನೋಡಿದಾಗ ಯಾವ ರೀತಿ ನಮಗೆ ಅನುಭವ ಆಗುತ್ತೆ, ಜೊತೆಗೆ ಯಾವ ರೀತಿ ನಮ್ಗೆ ಇನ್ನೂ ಎಕ್ಸ್ಟ್ರಾ ಖುಷಿ ಆಗುತ್ತೆ ಅಥವಾ ಇನ್ನೂ ಚೆನ್ನಾಗಿ ಮೂವಿ ಅರ್ಥ ಆಗುತ್ತೆ ಅನ್ನೋದು ನೀವು ವೀಡಿಯೋ ಕಂಪ್ಲೀಟಾಗಿ ನೋಡಿದಾಗ ಗೊತ್ತಾಗುತ್ತೆ. ಸ್ವಲ್ಪ ಪ್ಲೇ ಮಾಡಿ ಕೂಡ ತೋರಿಸ್ತೀನಿ ನಾನು ನಿಮಗೆ ಮೂವಿನ. ಹಾಗಾದರೆ ನೋಡೋಣ ಬನ್ನಿ ಫ್ರೆಂಡ್ಸ್, ಜಿಯೋ ಹಾಟ್ಸ್ಟಾರಲ್ಲಿ ಯಾವ ರೀತಿ ನಾವು ಈ ಸೂ ಫ್ರಮ್ ಸೋ ಮೂವಿನ ಆಡಿಯೋ ಡಿಸ್ಕ್ರಿಪ್ಷನ್ ಜೊತೆ ನೋಡೋದು, ಹಾಗೆ ಆಡಿಯೋ ಡಿಸ್ಕ್ರಿಪ್ಷನ್ ಆಕ್ಟಿವೇಟ್ ಮಾಡೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದರೆ ಈ ಟ್ವಿಟರಲ್ಲಿ ನಾವು ಪೂರ್ತಿಯಾಗಿ ಕೇಳಬೇಕಾಗುತ್ತೆ. ಯಾಕಪ್ಪ ಅಂತಂದರೆ, ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಓಕೆ, ಸೊ ಮೊದಲಿಗೆ ನಾವು ಈಗ ಜಿಯೋ ಹಾಟ್ಸ್ಟಾರ್ ಆ್ಯಪ್ನ ಓಪನ್ ಮಾಡೋಣ. ಎಲ್ಲರ ಹತ್ರ ಈ ಆ್ಯಪ್ ಇದ್ದೇ ಇರುತ್ತೆ. ಒಂದು ವೇಳೆ ಇಲ್ಲ ಅಂತಂದರೆ ಜಸ್ಟ್ ಪ್ಲೇಸ್ಟೋರಲ್ಲಿ ನೀವು ಜಿಯೋ ಹಾಟ್ಸ್ಟಾರ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಸೊ IPL ಎಲ್ಲ ಇದರಲ್ಲೇ ಬರ್ತಾ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲರ ಹತ್ರ ಇರುತ್ತೆ ಆ್ಯಪು. ಜಿಯೋ ಹಾಟ್ಸ್ಟಾರ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಜಿಯೋ ಹಾಟ್ಸ್ಟಾರ್. ಓಕೆ, ಓಪನ್ ಆಗ್ತಾ ಇದೆ ಆ್ಯಪ್ ಓಪನ್ ಆಗ್ತಾ ಇದೆ. ಈಗ ಕಂಟೆಂಟ್ ಬಟನ್, ನೋ ಮೋರ್ ಬಟನ್, ಕಂಟಿನ್ಯೂ ವಾಚಿಂಗ್ ಫಾರ್ ಗೇಟಿಕ್ ಸಿಂಗ್. ಸೊ ಇಲ್ಲಿ ಕಂಟಿನ್ಯೂ ವಾಚಿಂಗಲ್ಲಿ ನಮಗೆ ಸೂ ಫ್ರಮ್ ಸೋ ಬೇಕಾಗಿರೋದ್ರಿಂದ ಅದಿಲ್ಲೇ ಇರುತ್ತೆ. ಸೂ ಫ್ರಮ್ ಸೋ, ಯಾಕಪ್ಪ ಅಂತಂದರೆ 22 minutes left. ಈಗಾಗಲೇ ನಾನು ನೋಡ್ತಾ ಇದ್ದೆ ಅದಕ್ಕೋಸ್ಕರ. ಬಟ್ ನೀವು ಹೊಸದಾಗಿ ಏನಾದರೂ ಮೂವಿ ಹುಡುಕಬೇಕು ಅಂತಂದರೆ ಕೆಳಗಡೆ ಸರ್ಚ್ ಅಂತ ಸಿಗುತ್ತೆ. ಸ್ಪಾರ್ಕ್ಸ್ ಟ್ಯಾಬ್, ಸರ್ಚ್ ಟ್ಯಾಬ್. ಓಕೆ, ಸರ್ಚ್ ಸೆಲೆಕ್ಟೆಡ್. ಸರ್ಚ್ ಮೇಲೆ ಕ್ಲಿಕ್ ಮಾಡಿ. Increase accessibility volume to 71%. ಸ್ವಲ್ಪ ಸೌಂಡ್ ಜಾಸ್ತಿ ಮಾಡಿದೆ. ಇಲ್ಲಿ ಎಡಿಟ್ ಬಾಕ್ಸ್, ಸೂ ಫ್ರಮ್ ಸೋ ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕಾಗುತ್ತೆ. showing S C U space ಸೂ ಫ್ರಮ್ D F R O Oscar M space A Alpha delete ಸಾರಿ S S O Oscar ಓಕೆ. O. ಸೊ ಈಗ ನೋಡಿ ಇಲ್ಲಿ Sue from So 2025 2 hours 10 minutes 3 languages window Geo Hotstar ಓಕೆ. lock screen ಸೂ ಫ್ರಮ್ ಸೋ 2 hours 10 minutes 3 languages ಅಂತೆಲ್ಲ ಹೇಳ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡೋಣ. showing browse page keyboard hidden Sue from So movie. ಸೂ ಫ್ರಮ್ ಸೋ ಮೂವಿ ಓಪನ್ ಆಗಿದೆ ಸ್ನೇಹಿತರೆ, ಅಂದರೆ ಪ್ಲೇ ಆಗಿಲ್ಲ ಇನ್ನೂ ಕೂಡ. ಇಲ್ಲಿ ಸುಮಾರಷ್ಟು ಮಾಹಿತಿ ಇರುತ್ತೆ. ಏನೇನು ಮಾಹಿತಿ ಇರುತ್ತೆ ಅಂತ ನೋಡೋಣ. Description: in a quiet village, Ashoka's innocent crush unleashes strange events, leading locals to believe he's brought a ghost along with his feelings. ಓಕೆ, ನೋಡಿ ಈ ರೀತಿ ಡಿಸ್ಕ್ರಿಪ್ಷನ್ ಬರುತ್ತೆ ಮೂವಿ ಬಗ್ಗೆ. ಸ್ವಲ್ಪ ಶಾರ್ಟ್ ಸಮರಿ, ಏನು ಯಾವ ಥರ ಇದೆ ಮೂವಿ, ಯಾವುದ್ರ ಬಗ್ಗೆ ಇದೆ ಅಂತ. Resume 3 ಅದು ಬಿಟ್ಟರೆ muted volume button. ಸೊ ಮ್ಯೂಟೆಡ್ ವಾಲ್ಯೂಮ್ ಅಂತ ಇದೆ. Newly added ಅಂತ ಹೇಳ್ತದೆ. Release year 2025. Age rating UA 16 plus 2 hours 10 minutes. Language 3 languages. ರಿಲೀಸ್ ಇಯರು ಮತ್ತು UA ಸರ್ಟಿಫಿಕೇಟ್ ಇರೋದು, ಆಮೇಲೆ ಡ್ಯೂರೇಷನ್ ಎಷ್ಟಿದೆ 2 hours 10 ನಿಮಿಷ ಅದೆಲ್ಲ ಹೇಳ್ತಾ ಇದೆ. 2025 ರಿಲೀಸ್ ಇಯರು UA 16 plus
2 hours 10 minutes. 3 languages. ಸೊ ಇದೆಲ್ಲ ಇದೆ. Resume. Button. ನೆಕ್ಸ್ಟ್ ಇಲ್ಲಿ ನಾನು ಈ ಆಲ್ರೆಡಿ ಈ ಮೂವಿನ ಸ್ವಲ್ಪ ನೋಡಿರೋದ್ರಿಂದ ರೆಸ್ಯೂಮೆ ಮತ್ತು Watch from beginning. Button. ವಾಚ್ ಫ್ರಮ್ ಬಿಗಿನಿಂಗ್ ಅಂತ ಸಿಗುತ್ತೆ. ಫಸ್ಟ್ ಟೈಮ್ ನೀವು ಈ ಮೂವಿನ ಪ್ಲೇ ಮಾಡಿದಾಗ ಮೂವಿ ಒಳಗೆ ಬಂದಾಗ ವಾಚ್ ನೌ ಅಂತ ಸಿಗುತ್ತೆ. ವಾಚ್ ನೌ ಮೇಲೆ ಕ್ಲಿಕ್ ಮಾಡಿದ್ರೆ ಮೂವಿ ಪ್ಲೇ ಆಗುತ್ತೆ. ಓಕೆ, Genres: comedy, horror, family friendly, suspense, coming of age, first love, curious, feel good, small town. ನೋಡಿ ಇದೆಲ್ಲ ಜಾನ್ರ ಏನಕ್ಕೆ ಸಂಬಂಧಪಟ್ಟಿದೆ ಅಂತ. ಹಾರರು, ಕಾಮಿಡಿ, ಫ್ಯಾಮಿಲಿ, ಫಸ್ಟ್ ಲವ್, ಈ ಥರ ಎಲ್ಲ ಸುಮಾರು ಕ್ಯಾಟಗರಿ ಹೇಳ್ತಾ ಇದೆ ಜಾನ್ರದು. Description: in a Sue from So removed from watch list. ಇದ್ರ ಮೂಲಕ ನಾವು ಪ್ಲೇ ಲಿಸ್ಟ್ ಆ್ಯಡ್ ಮಾಡ್ಬೋದು. Share. Button. ಇಲ್ಲಿ ಶೇರ್ ಇದೆ, ಶೇರ್ ಮಾಡ್ಬೋದು ಮೂವಿನ. Download Sue from So. Button. ಡೌನ್ಲೋಡ್ ಮಾಡ್ಬೋದು. ಡೌನ್ಲೋಡ್ ಅಂತಂದರೆ ಡೌನ್ಲೋಡ್ ಮಾಡಿ ಇನ್ನೊಬ್ರಿಗೆ ಶೇರ್ ಮಾಡೋಕ್ಕೆ ಡೌನ್ಲೋಡ್ ಮಾಡೋ ಅಂಥದ್ದಲ್ಲ, ಆಫ್ಲೈನಲ್ಲಿ ನಾವು ನೋಡ್ಕೊಬೋದು ನೆಟ್ ಆಫ್ ಮಾಡ್ಕೊಂಡು. ಓಕೆ, Beat. ಸೊ ಇಷ್ಟೇ. More like this. ಮೋರ್ ಲೈಕ್ ದಿಸ್ ಅಂತ ಇಲ್ಲಿ ಬೇರೆ ಬೇರೆ ಮೂವೀಸ್ ರೆಕಮೆಂಡ್ ಮಾಡುತ್ತೆ. ಈಗ ನಾವು ವಾಚ್ ನೌ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ರೆಸ್ಯೂಮ್ ಮೇಲೆ ಕ್ಲಿಕ್ Beat ಮಾಡ್ತೀನಿ. down. ಈಗ Sue from description. Genre: watch from resume. Button. ರೆಸ್ಯೂಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ರೆಸ್ಯೂಮ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮೂವಿ ಪ್ಲೇ ಆಗುತ್ತೆ. ಓಕೆ ಸ್ನೇಹಿತರೆ, ಆ್ಯಡ್ ಪ್ಲೇ ಆಗ್ತಾ ಇದೆ. ಆ್ಯಡ್ ಆದಮೇಲೆ ಮೂವಿ ಕಂಟಿನ್ಯೂ ಮಾಡೋಣ. ಓಕೆ ಫ್ರೆಂಡ್ಸ್, ಈಗ ಅಡ್ವರ್ಟೈಸ್ಮೆಂಟ್ ಎಲ್ಲ ಮುಗಿದಿದೆ. ಹಾಗೆ ಮೂವಿ ಪ್ಲೇ ಆಯಿತು. ಮೂವಿನ ಪಾಸ್ ಮಾಡೀನಿ ಈಗ, ಯಾಕಪ್ಪ ಅಂತಂದರೆ ಕಾಪಿರೈಟ್ ಇಶ್ಯೂ ಬರೋದ್ರಿಂದ. ಸೊ ಈಗ ಮೂವಿ ನೀವು ಪ್ಲೇ ಮಾಡಿದ ತಕ್ಷಣ ಆಡಿಯೋ ಡಿಸ್ಕ್ರಿಪ್ಷನ್ ಜೊತೆ ಪ್ಲೇ ಆಗಲ್ಲ ಸ್ನೇಹಿತರೆ. ಯಾಕಪ್ಪ ಅಂತಂದರೆ ಎಲ್ಲರಿಗೂ ಆಡಿಯೋ ಡಿಸ್ಕ್ರಿಪ್ಷನ್ ಅಗತ್ಯ ಇರೋದಿಲ್ಲ. ಸ್ಪೆಷಲಿ ವಿಜುವಲಿ ಚಾಲೆಂಜ್ಗೆ ಈ ಆಡಿಯೋ ಡಿಸ್ಕ್ರಿಪ್ಷನ್ ಅಗತ್ಯ ಇರುತ್ತೆ. ನಾವು ಆಡಿಯೋ ಡಿಸ್ಕ್ರಿಪ್ಷನ್ಗೆ ಯಾವ ಥರ ಸ್ವಿಚ್ ಆಗಬೇಕು ಅಂತ ಈಗ ನೋಡೋಣ. ಇದು ತುಂಬ ಜನಕ್ಕೆ ಗೊತ್ತಿರುತ್ತೆ ಈಗಾಗಲೇ. ಯಾಕಪ್ಪ ಅಂತಂದರೆ IPL ಟೈಮಲ್ಲಿ ನಾನು ಟ್ವಿಟರಲ್ಲಿ ಮಾಡಿದ್ದೆ ಯಾವ ರೀತಿ ನಾವು IPL ಕಾಮೆಂಟ್ರಿನ ಆಡಿಯೋ ಡಿಸ್ಕ್ರಿಪ್ಷನ್ಗೆ ಸ್ವಿಚ್ ಮಾಡ್ಕೊಬೋದು ಅಂತ ಹೇಳಿದ್ದೆ. ಅಥವಾ ಕನ್ನಡಕ್ಕೆ ಬೇಕಾದರೆ ಕನ್ನಡಕ್ಕೆ ಯಾವ ರೀತಿ ಸ್ವಿಚ್ ಮಾಡ್ಕೊಳ್ಳೋದು ಅಂತೆಲ್ಲ ತೋರಿಸಿದ್ನಲ್ಲ, ಅದೇ ರೀತಿ ಇಲ್ಲೂ ಕೂಡ ಮಾಡಬೇಕಾಗತ್ತೆ. ಫಸ್ಟು ನಮಗೆ ಇಲ್ಲಿ ಏನು ಸಿಗುತ್ತಪ್ಪ ಅಂತಂದರೆ 41 second. Stop video. ಓಕೆ, ವಿಡಿಯೋ ಪ್ಲೇಯರ್ ಅಂತ ಹೇಳುತ್ತೆ. Back. ಅದ್ರ ಮೇಲೆ ಒಂದ್ಸಲ ಡಬಲ್ ಟ್ಯಾಪ್ ಮಾಡಬೇಕು. ಡಬಲ್ ಟ್ಯಾಪ್ ಮಾಡಿದಾಗ ನಮಗೆ Sue from watch list. Video. ಏನಾಗುತ್ತೆ ಅಂತಂದರೆ Player settings. ಪ್ಲೇಯರ್ ಸೆಟ್ಟಿಂಗ್ಸ್ ಅಂತ ಬರುತ್ತೆ. ಈ ಪ್ಲೇಯರ್ ಸೆಟ್ಟಿಂಗ್ಸ್ ಮೇಲೆ ನೀವು ಡಬಲ್ ಟ್ಯಾಪ್ ಮಾಡಬಾರ್ದು, ಅಥವಾ ಡಬಲ್ ಟ್ಯಾಪ್ ಆ್ಯಂಡ್ ಹೋಲ್ಡು ಕೂಡ ಮಾಡಬಾರ್ದು. ಡಬಲ್ ಟ್ಯಾಪ್ ಆ್ಯಂಡ್ ಸ್ವಲ್ಪ ಹೋಲ್ಡ್ ಮಾಡಬೇಕು ಅಂತಂದರೆ ಡಬಲ್ ಟ್ಯಾಪ್ ಆ್ಯಂಡ್ ಶಾರ್ಟ್ ಹೋಲ್ಡ್ ಅಂತ ಹೇಳ್ಬೋದು. ಶಾರ್ಟ್ ಲಾಂಗ್ ಪ್ರೆಸ್ಸು ಮಾಡಬೇಕು. ಸೊ ಈ ಥರ ಮಾಡಿದಾಗ ನಿಮಗೆ ಇಲ್ಲಿ Report an issue. Report an issue. ಇದರ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ. Quality. ಫಸ್ಟು ಕ್ವಾಲಿಟಿ ಇರುತ್ತೆ, ಕ್ವಾಲಿಟಿ ಸೆಟ್ ಮಾಡ್ಬೋದು. Audio language. ಆಡಿಯೋ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಬೋದು ಇಲ್ಲಿಂದ. Subtitles. ಸಬ್ಟೈಟಲ್ಸ್ ಬೇಕಾದ್ರೆ ಆನ್ ಮಾಡ್ಕೊಬೋದು. Speed. ಸ್ಪೀಡ್ ಚೇಂಜ್ ಮಾಡ್ಬೋದು. IS selected. Auto. Recommended for best experience. ನೆಕ್ಸ್ಟು ಈಗ ಕ್ವಾಲಿಟಿ ಸೆಲೆಕ್ಟ್ ಆಗಿರೋದ್ರಿಂದ ಕ್ವಾಲಿಟಿ ಚೇಂಜ್ ಮಾಡೋಂಥ ಆಪ್ಷನ್ ಸಿಗುತ್ತೆ. ನಮಗೆ ಆಡಿಯೋ ಲ್ಯಾಂಗ್ವೇಜ್ ಬೇಕಲ್ವಾ, ಆಡಿಯೋ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಬೇಕು ನಾವು. Audio language. ನೋಡಿ ಆಡಿಯೋ ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡೋಣ. ಈಗ ನೋಡಿ ಏನೇನು ಆಡಿಯೋ ಲ್ಯಾಂಗ್ವೇಜ್ ಸಿಗುತ್ತೆ ಇಲ್ಲಿ. Speed. IS select. Kannada. Audio description. ಫಸ್ಟು ಕನ್ನಡ ಆಡಿಯೋ ಡಿಸ್ಕ್ರಿಪ್ಷನ್ ಅಂತ ಇದೆ, ಇದು ಸೆಲೆಕ್ಟ್ ಆಗಿಲ್ಲ ಈಗ. Malayalam. IS selected. Kannada. Original. ನೋಡಿ ಫಸ್ಟ್ ಏನು ಸೆಲೆಕ್ಟ್ ಆಗಿದೆ, ಕನ್ನಡ ಒರಿಜಿನಲ್ ಸೆಲೆಕ್ಟ್ ಆಗಿದೆ. ಸೊ ಅದು ಇಸ್ ಸೆಲೆಕ್ಟೆಡ್ ಅಂತ ಹೇಳ್ತಾ ಇದೆ, IS ಸೆಲೆಕ್ಟೆಡ್ ಅಂತ ಗೂಗಲ್ TTF. ಎನಿವೆ Kannada. Audio description. ನೆಕ್ಸ್ಟು ಕನ್ನಡ ಆಡಿಯೋ ಡಿಸ್ಕ್ರಿಪ್ಷನ್ ಇದೆ. Malayalam. ಮಲಯಾಳಂ ಇದೆ, Telugu. ತೆಲುಗು ಇದೆ. ಸೊ 3 ಲ್ಯಾಂಗ್ವೇಜ್ ಅಂತ ಹೇಳ್ತಾ ಇತ್ತಲ್ಲ, ಅದು ಕನ್ನಡ, ತೆಲುಗು ಮತ್ತು ಮಲಯಾಳಂ. ಆದರೆ ಆಡಿಯೋ ಡಿಸ್ಕ್ರಿಪ್ಷನ್ ಇರೋದು ಬರೀ ಕನ್ನಡ ಲ್ಯಾಂಗ್ವೇಜಿಗೆ ಮಾತ್ರ. ಸೊ ನಾವು ನೆಕ್ಸ್ಟ್ Kannada. Audio description. ಕನ್ನಡ ಆಡಿಯೋ ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕನ್ನಡ ಆಡಿಯೋ ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈಗ ನೋಡಿ IS selected. Kannada. Audio description. ಸೊ ಕನ್ನಡ ಆಡಿಯೋ ಡಿಸ್ಕ್ರಿಪ್ಷನ್ ಸೆಲೆಕ್ಟ್ ಆಗಿದೆ. ಈಗ ಬ್ಯಾಕ್ ಬರೋಣ. Sue from So 2020. Back ಬಂದು? Video. Back. Play. Go to full screen. Player settings. ಇಲ್ಲಿ ಪ್ಲೇ ಮಾಡಿದಾಗ ಈಗ Go. Rewind 10 seconds. Button. ನೋಡಿ ರಿವೈಂಡು, Play. Pause. Button. ಪ್ಲೇ ಮತ್ತೆ Forward 10 seconds. Button. ಫಾರ್ವರ್ಡ್ ಇದೆ. Play. Pause. Button. ಪ್ಲೇ ಮಾಡಿದ್ರೆ ಪ್ಲೇ ಆಗುತ್ತೆ ಸ್ನೇಹಿತರೆ. ಈಗ ಆಡಿಯೋ ಡಿಸ್ಕ್ರಿಪ್ಷನ್ ಜೊತೆ ಪ್ಲೇ ಆಗುತ್ತೆ. ಸೊ ಈಗ ಪ್ಲೇ ಮಾಡೋಣ. ಪ್ಲೇ ಮಾಡಿದಾಗ ಯಾವ ರೀತಿ ನಮಗೆ ಆಡಿಯೋ ಡಿಸ್ಕ್ರಿಪ್ಷನ್ ಬರುತ್ತೆ ಅಂತ ನಾವು ನೋಡೋಣ. ಅದು ನೋಡೋಕ್ಕಿಂತ ಮುಂಚೆ ವಿಡಿಯೋ ಯಾರು ಲೈಕ್ ಮಾಡಿಲ್ಲ, ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಎಲ್ಲರೂ ಈ ಮೂವಿನ ಆಡಿಯೋ ಡಿಸ್ಕ್ರಿಪ್ಷನ್ ಜೊತೆ ಎಂಜಾಯ್ ಮಾಡಲಿ. ಇದೇ ರೀತಿ ಸುಮಾರು ಬೇರೆ ಬೇರೆ ಹಿಂದಿ ಮೂವೀಸ್ಗೆ ಹಾಟ್ಸ್ಟಾರಲ್ಲಿ ಆಡಿಯೋ ಡಿಸ್ಕ್ರಿಪ್ಷನ್ ಇದೆ. ಮತ್ತು ಕೆಲವೊಂದು ವೆಬ್ ಸೀರೀಸ್ಗೂ ಕೂಡ ಇದೆ ಅಂತ ಅಂದ್ಕೊಂಡಿನಿ. ಕ್ರಿಮಿನಲ್ ಜಸ್ಟಿಸ್ ಇದಕ್ಕೆಲ್ಲ ಕನ್ನಡ ಆಡಿಯೋ ಡಿಸ್ಕ್ರಿಪ್ಷನ್ ಇದೆ ಅಂತ ಕೇಳೀನಿ. ಸೊ ಅದನ್ನ ಒಂದು ಸಲ ಚೆಕ್ ಮಾಡ್ಕೊಳ್ಬೇಕಾದ್ರೆ ನೀವು ನೋಡ್ಬೋದು. ಸೊ ಮುಂದೆ ನಾನು ಹೇಳಿದೆ ಬೇರೆ ಬೇರೆ ಸಿನಿ ಡಬ್ಸ್ ಮತ್ತು ಗ್ರೇಟ್ ಅದರಲ್ಲೂ ಕೂಡ ಸುಮಾರು ಕನ್ನಡ ಮೂವೀಸ್ ಇದೆ ಅಂತ, ಅದ್ರ ಬಗ್ಗೆ ಟ್ವಿಟರಲ್ಲಿ ಮಾಡ್ತೀನಿ. ಟ್ವಿಟರಲ್ಲಿ ಮಾಡಬೇಕು ಅಂತಂದರೆ ಹೆಚ್ಚು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ನಾನು ಪ್ಲೇ ಮಾಡಿಬಿಟ್ಟು ಆಡಿಯೋ ಡಿಸ್ಕ್ರಿಪ್ಷನ್ ಯಾವ ರೀತಿ ಪ್ಲೇ ಆಗುತ್ತೆ ಅಂತ ತೋರಿಸ್ತೀನಿ. ಅದಾದಮೇಲೆ ಹಾಗೆ ಟ್ವಿಟರಲ್ಲಿ ಎಂಡ್ ಆಗುತ್ತೆ ಸ್ನೇಹಿತರೆ. ನಾನು ಮತ್ತೊಮ್ಮೆ ನಿಮ್ಮ ಒಂದು ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಒಂದೇ ಮಾತ್ರ ಜೈ ಕರ್ನಾಟಕ ಮಾತೆ. ಈಗ ಆಡಿಯೋ ಡಿಸ್ಕ್ರಿಪ್ಷನ್ ಪ್ಲೇ ಆಗ್ತಾ ಇದೆ. ಮಧ್ಯರಾತ್ರಿಯ ಸಮಯದಲ್ಲಿ ತನ್ನ ಮನೆಯ ಕೊಠಡಿಯಲ್ಲಿ ಮಲಗಿರುವ ಅಶೋಕ ಎಚ್ಚರಗೊಂಡು ಅಲ್ಲೇ ಪಕ್ಕದಲ್ಲಿದ್ದ ನೀರಿನ ತಂಬಿಗೆಯನ್ನು ತೆಗೆದುಕೊಂಡು ಏನೋ ಜ್ಞಾಪಕವಾದಂತೆ ನೀರನ್ನು ಸಹ ಕುಡಿಯದೆ ಅದೇ ಮೇಜಿನ ಮೇಲೆ ಇಟ್ಟು
ರೂಮಿನ ಲೈಟನ್ನು ಆನ್ ಮಾಡಿಕೊಂಡು ಆ ಲೈಟ್ ಬೆಳಕಿನೊಂದಿಗೆ ಹೊರಗೆ ಕಾಣುವ ಖಾಲಿ ಕುರ್ಚಿಯೊಂದನ್ನು ಗಮನಿಸಿ ಅಲ್ಲಿದ್ದ ಗಡಿಯಾರದಲ್ಲಿನ ಸಮಯವನ್ನು ನೋಡುತ್ತಾನೆ. ಅಲ್ಲಿಂದ ಹೊರಗೆ ಬರುವ ಅಶೋಕ ಮನೆಯ ಎಲ್ಲಾ ಲೈಟ್ಗಳು ಆನ್ ಆಗಿರುವುದನ್ನು ಗಮನಿಸುತ್ತಾನೆ. ಲೈಟ್ ಆಫ್ ಮಾಡುವ ಸಮಯದಲ್ಲಿ ಬಾಗಿಲ ಚಿಲಕವು ತೆರೆದಿರುವುದನ್ನು ನೋಡಿ ಆ ಬಾಗಿಲನ್ನು ಎಳೆಯುವ ಪ್ರಯತ್ನ ಮಾಡುತ್ತಾನೆ. ಹೊರಗಡೆ ಬೀಗ ಹಾಕಿರುವುದನ್ನು ಖಚಿತಪಡಿಸಿ ತನ್ನ ತಂದೆ ತಾಯಿಯ ಕೊಠಡಿಯ ಬಳಿ ಬಂದು ನಿಲ್ಲುತ್ತಾನೆ. ನಂತರ ಕೊಠಡಿಯ ಲೈಟ್ ಆನ್ ಮಾಡಿ ನೋಡಿದಾಗ ತನ್ನ ತಂದೆ ತಾಯಿ ಹಾಗೂ ತಂಗಿ ಕಾಣದಿರುವುದನ್ನು ನೋಡಿ ಅಶೋಕ ಆತಂಕಗೊಳ್ಳುತ್ತಾನೆ. ಕೊಠಡಿಯ ಎಲ್ಲಾ ಕಡೆ ಗಮನಿಸಿದ ಅಶೋಕ ಅಲ್ಲಿಂದ ತಕ್ಷಣ ಹೊರಗೆ ಬಂದು ತನ್ನ ಕೊಠಡಿಯ ಒಳಗೆ ಹೋಗಿ ಬಾಗಿಲನ್ನು ಹಾಕಿಕೊಂಡು ತನ್ನ ತಂದೆಯ ನಂಬರಿಗೆ ಕರೆ ಮಾಡುತ್ತಾನೆ. ಅಶೋಕ ತನ್ನ ತಂದೆಯಾದ ರಮೇಶಣ್ಣನ ಫೋನ್ ಸಂಪರ್ಕಕ್ಕೆ ಸಿಗದ ಕಾರಣ ಬೇಸರಗೊಂಡು ತನ್ನ ಮೊಬೈಲ್ ಅನ್ನು ಪಕ್ಕದಲ್ಲಿದ್ದ ಮೇಜಿನ ಮೇಲೆ ಇಟ್ಟು ಯೋಚನೆ ಮಾಡುತ್ತಾ ನಿಧಾನವಾಗಿ ತನ್ನ ಮಂಚದ ಮೇಲೆ ಬಂದು ಕೂರುತ್ತಾನೆ. ನನ್ನಮ್ಮ ಇಲ್ಲಿಯೇ ಇದ್ದಾಳೆ ಅಂತ ನನ್ನ ಮನಸ್ಸು ಹೇಳ್ತಾ ಉಂಟು. ಭಾನು ಹೇಳಿದ ಮಾತುಗಳನ್ನು ನೆನಪಿಸಿಕೊಂಡ ಅಶೋಕ ಭಯದಿಂದ ತನ್ನ ಕೊಠಡಿಯ ಎಡಬಲ ಮೇಲೆ ಹಾಗೂ ಕೆಳಗೆ ಎಲ್ಲಾ ದಿಕ್ಕುಗಳನ್ನು ಗಮನಿಸುತ್ತಾನೆ. ಅಲ್ಲೇ ಕುಳಿತಿದ್ದ ತನ್ನ ಮಂಚದ ಮೇಲಿಂದ ತಕ್ಷಣ ಎದ್ದು ಪಕ್ಕದ ಮೇಜಿನ ಮೇಲೆ ಇಟ್ಟಿದ್ದ ತನ್ನ ಪರ್ಸನ್ನು ತೆಗೆದು ಪರ್ಸಿನ ಪೇಪರ್ ಒಂದರಲ್ಲಿ ಮಡಚಿಟ್ಟಿದ್ದ ಕುಂಕುಮ ಹಾಗೂ ಭಸ್ಮವನ್ನು ತೆಗೆದುಕೊಂಡು ತನ್ನ ಹಣೆಗೆ ಹಚ್ಚುತ್ತಾ ನಿಟ್ಟುಸಿರು ಬಿಡುತ್ತಾನೆ. ಏನನ್ನು ಯೋಚನೆ ಮಾಡಿ ಹಾಗೆ ತನ್ನ ಕೊಠಡಿಯ ಲೈಟನ್ನು ಆರಿಸುತ್ತಾನೆ. ಕತ್ತಲಲ್ಲಿ ಗೋಡೆಯ ಮೇಲೆ ನೇತಾಕಿರುವ ಬಟ್ಟೆಗಳನ್ನು ನೋಡಿ ಭಯ ಬಿದ್ದು ಲೈಟ್ ಆನ್ ಮಾಡುತ್ತಾನೆ. ಗೋಡೆಯ ಮೇಲೆ ಇದ್ದ ಬಟ್ಟೆಗಳು ತನ್ನದೆಂದು ಗೊತ್ತಾದ ಮೇಲೆ ನಿಟ್ಟುಸಿರು ಬಿಡುತ್ತಾ ಆ ಗೋಡೆಯ ಮೇಲೆ ಇರುವ ಎಲ್ಲಾ ಬಟ್ಟೆಗಳನ್ನು ಕೆಳಗೆ ಹಾಕುತ್ತಾನೆ. ಅಲ್ಲಿಂದ ಮತ್ತೆ ಬಂದು ಅಶೋಕ ತನ್ನ ಕೊಠಡಿಯಲ್ಲಿರುವ ಮಂಚದ ಮೇಲೆ ಕೂರುತ್ತಾನೆ. ಭಯಭೀತನಾಗಿದ್ದ ಅಶೋಕನ ಹಿಂದೆ ಯಾರೂ ನಡೆದು ಬಂದಂತಾಗಿ ತಕ್ಷಣ ತಿರುಗಿ ನೋಡುತ್ತಾನೆ. ಅಲ್ಲಿ ಯಾರೂ ಇಲ್ಲದನ್ನು ಗಮನಿಸುವಾಗ ಮಂಚದ ಕೆಳಗಿನಿಂದ ಯಾರೋ ಬಂದಂತಾಗಿ ತನ್ನ 2 ಕಾಲುಗಳನ್ನು ಮೇಲಕ್ಕೆತ್ತಿಕೊಂಡು ಕೂರುತ್ತಾನೆ. ಹಾಗೆ ತನ್ನ ಎದುರಿಗೆ ಇರುವ ಕಿಟಕಿಯ ಬಳಿ 2 ದೈತ್ಯ ಕೈಗಳು ಅಶೋಕನಿಗೆ ಕಾಣಿಸುತ್ತದೆ. ಭಯದಿಂದ ಕುಳಿತಿದ್ದ ಅಶೋಕನಿಗೆ ಕಿಟಕಿಯ ಬಳಿ ಬಂದು ನಿಂತದ್ದು ಭಾನು ಎಂದು ಗೊತ್ತಾದ ಬಳಿಕ ತಕ್ಷಣ ಮನೆಯ ಬಾಗಿಲನ್ನು ಅಶೋಕ ತೆಗೆಯುತ್ತಾನೆ. ನೋವಿನಿಂದ ಅಶೋಕನ ಎದುರಿಗೆ ನಿಂತಿದ್ದ ಭಾನು ಅಶೋಕನನ್ನು ನೋಡುತ್ತಾ ಅವನನ್ನು ತಬ್ಬಿಕೊಳ್ಳುತ್ತಾಳೆ. ಇದಾದ ಬಳಿಕ ಅವರಿಬ್ಬರು ಮನೆಯ ಹೊರಗಡೆ ಬಂದು ಕೂತಾಗ ದಣಿದಿದ್ದ ಭಾನುವಿಗೆ ಅಶೋಕ ಕುಡಿಯಲು ನೀರನ್ನು ಕೊಡುತ್ತಾನೆ. ಅತಿಯಾದ ಆಯಾಸದಿಂದ ದಣಿದಿದ್ದ ಭಾನು ಅಶೋಕನ ಕೊಟ್ಟ ನೀರನ್ನು ಕುಡಿಯುತ್ತಿರುವಾಗ ಅಶೋಕ ಅವಳ ಕಡೆ ನೋಡುತ್ತಿರುವನು. ನೀರನ್ನು ಕುಡಿದ ನಂತರ ಭಾನು ಸಹ ಅಶೋಕನ ಕಡೆ ನೋಡುತ್ತಾ ನಡೆದ ಘಟನೆಗಳ ಬಗ್ಗೆ ವಿವರಿಸುವಳು. ಭಾನು ತನ್ನ ಮನೆಯಲ್ಲಿ ರಾತ್ರಿ ಒಬ್ಬಳೇ ಮಲಗಿರುವಾಗ ಬೆಚ್ಚಿ ಬಿದ್ದು ಯಾರೋ ಬಂದಂತಾಗಿ ತಟ್ಟನೆ ಎದ್ದು ಮೇಜಿನ ಮೇಲೆ ಇದ್ದ ಪೆಟ್ಟಿಗೆಗಳನ್ನು ನೋಡುತ್ತಾ ತಕ್ಷಣ ಅಲ್ಲಿಗೆ ಬಂದು ನಿಲ್ಲುವಳು. ಅಲ್ಲಿ ನಿಂತ ಬಳಿಕ ಭಯಭೀತಳಾಗಿದ್ದ ಭಾನು ಸುತ್ತಮುತ್ತ ನೋಡುತ್ತಿರುವಾಗ ಏನೋ ಶಬ್ದವಾಗುತ್ತಿದ್ದಂತೆ ಒಳಗೆ ಓಡಿ ಹೋಗುವಳು. ಮೇಲ್ಚಾವಣಿಯಿಂದ ತನ್ನ ಚಿಕ್ಕಪ್ಪ ಇಳಿದು ಬಂದಿರುವುದನ್ನು ನೋಡಿ ಭಾನು ಭಯಭೀತಳಾಗಿ ಹಿಂದಕ್ಕೆ ಸರಿಯುವಳು. ಕುಡಿದು ಬಂದಿರುವ ಚಿಕ್ಕಪ್ಪ ಅವಳನ್ನೇ ನೋಡುವನು. ಬಾಗಿಲು ತೆಗೆದಿಲ್ಲಲ್ಲ, ಅಲ್ಲಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುವ ಭಾನು ಎಲ್ಲಿಗೆ ಓಡುದೆಲ್ಲಿಗೆ? ಬೇಡ, ಹಲಕ್ಕೆ ಚಾಡಿದ್ರೆ ಸಹ ಇಲ್ಲಿ ಯಾರು ಬರುದಿಲ್ಲ. ಭಾನುವಿನ ಕುತ್ತಿಗೆ ಹಿಡಿದಿರುವ ಚಿಕ್ಕಪ್ಪ ಒಮ್ಮೆ ನೋಡು, ಮತ್ತೆ ನೀನೇ ಬೇಕು ಬೇಕಂತ ಹೇಳ್ತೀಯ. ಏನಾಗುದಿಲ್ಲ. ಭಾನು ತನ್ನ ಕುತ್ತಿಗೆಯನ್ನು ಬಿಡಿಸಿಕೊಂಡು ಕೆಳಗೆ ಕೂರುವಳು. ಎಂತದ ಸುಮ್ಮನೆ ತಿಂತೇನೆ ನಾನು ನಿನ್ನನ್ನು. ಆಗ ನಿನ್ಗೆ ತಿನ್ಲಿಕ್ಕೆ ತಂದಿದ್ದೇನೆ ನಾನು. ಊಟ ಆದ್ಮೇಲೆ ಒಂದ್ಸಲ ಮಾಡುವ. ನೀನ್ ಬಿಡ್ತೀಯ ಅಂತ ಎಷ್ಟು ದಿವಸ ಕಾಯ್ದೆ ನಾನು. ಇವತ್ತೊಮ್ಮೆ ನೋಡುವ. ಅಡುಗೆಯ ಮನೆ ಕಡೆಗೆ ಹೊರಟಿರುವ ಚಿಕ್ಕಪ್ಪ ನಾನು. ಬಾನೋ, ಆ ಉಪ್ಪಿನಕಾಯಲ್ಲಿಂಟ? ಚಿಕ್ಕಪ್ಪ ತಿರುಗಿ ನೋಡುತ್ತಾನೆ. ಬಾನೋ. ಭಾನು ಮನೆಯಿಂದ ಹೊರಗೆ ಓಡಿ ಹೋಗುತ್ತಾಳೆ. ಎಂತ ಇನ್ನೊಮ್ಮೆ ಹೋಗ್ತೀರ ಅಲ್ಲಿಗೆ? ಅವನ ಬಾಯಿಂದ ಅವತ್ತು ಕೇಳಿದ್ ಸಾಕಾಗಿಲ್ಲ ನಿಮ್ಗೆ? ಅಮ್ಮ, ನೀವು ಮಲಗ್ತಿದ್ರು ತೊಂದರೆ ಇಲ್ಲ, ಆ ಲೈಟ್ ಒಂದು ಆಫ್ ಮಾಡಿ, ನಾನೇ ಮಾಡ್ತೇನೆ.
ಲೈಟ್ ಆಫ್ ಆದ ನಂತರ ಬಾನುವನ್ನು ಚಿಕ್ಕಪ್ಪ ಹಿಂದಿನಿಂದ ಎತ್ತಿಕೊಳ್ಳುತ್ತಾನೆ.